ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾವು ಹೋಗ್ತಾ ಇದ್ದೀವಿ ಅದೇ ಚುಂಚನಗಿರಿ ಬೆಟ್ಟಕ್ಕೆ. ಹೋಗ್ತಾ ಹಾಗೆ ದಾರಿಲಿ ಒಂದು ಸ್ವಲ್ಪ ಗಾಡಿ ಸೈಡ್ಗೆ ಹಾಕಿ ನಮ್ಮ ಅಕ್ಕಂಗೆ ಮತ್ತು ಶರತ್ ಅನ್ನೋರಿಗೆ ವೆಯ್ಟ್ ಮಾಡ್ತಾ ಇದ್ದೋ. ಅವ್ರು ನೋಡಿದ್ರೆ ನಮ್ಕಿಂತ ಮುಂಚೆನೇ ಬಂದು ಟೀ ಕುಡಿತಾವ್ರೆ ಇಲ್ಲಿ. ಮತ್ತೆ ನಾವು ಅಲ್ಲಿಂದ ಟೀ ಕಾಫಿ ಕುಡ್ಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದು. ನಮ್ಮ ಅಕ್ಕಂಗೆ ಓಡ್ಸಂಗೆ ಬರಲ್ಲ ಅಂದ್ಕೊಂಡಿದ್ದೆ, ಚೆನ್ನಾಗಿ ಗಿರ್ತಾವಳೆ. ಅಂತೂ ಇಂದು ನಾವು ಚುಂಚನಗಿರಿಗೆ ಬಂದೇ ಬಿಟ್ಟು ನೋಡಿ, ಇದೇ ಎಂಟ್ರೆನ್ಸು, ಒಳಗಡೆ ಹೋಗ್ತಾ ಇದ್ದೀವಿ. ನಾವಿಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ದರ್ಶನ ಮಾಡೋಣ ಅಂತ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದು. ನಾವು ಬರೋಷ್ಟರಲ್ಲಿ ಆಗಲೇ ಬೆಳ್ಳಿ ರಥೋತ್ಸವ ಆಗಿತ್ತು. ಅದನ್ನ ನೋಡ್ಕೊಂಡು ಕೈ ಮುಗ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಮತ್ತೆ ಇನ್ನೇನಪ್ಪ ವಿಶೇಷ ಅಂದರೆ, ಇಲ್ಲಿ ಎಷ್ಟೇ ಜನ ರಶ್ ಇದ್ರೂ ಬೇಗ ದರ್ಶನ ಆಗುತ್ತೆ. ಒಂದು ಸ್ಪೆಷಲ್ ಎಂಟ್ರಿ ಇಲ್ದೇನೆ ಎಲ್ರಿಗೂ ಒಂದೇ ಥರ ದರ್ಶನ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ಇಲ್ಲಿ ವಿಭೂತಿ ಹಾಕೊಳ್ಳೋಕ್ಕೆಲ್ಲ ನಾಚ್ಕೋತಾ ಇದ್ರು. ಇನ್ನು ಹಾಗೆ ಮೇಲ್ಗಡೆ ಬಂದರೆ ಗಂಗಾಧರೇಶ್ವರನ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ನಂದಿ ಸಿಗುತ್ತೆ. ಅಲ್ಲಿ ಏನೇ ಕೇಳ್ಕೊಂಡ್ರು ನೆರವೇರುತ್ತೆ ಅಂತ ಈಗಲೂ ಜನ ಎಲ್ಲ ನಂಬ್ತಾರೆ. ಹಾಗೆ ನಾವು ಅಲ್ಲಿಂದ ಕೈ ಮುಗ್ಕೊಂಡು ಒಂದು ಸಣ್ಣದಾಗ ಒಂದು ವೀಡಿಯೋ ಮಾಡ್ಕೊಂಡು ಬಂದ್ವಿ ದೇವಸ್ಥಾನ. ಬಂಡೆ ಮಧ್ಯೆ ನುಗ್ಕೊಂಡು ನಾವು ಹೋಗ್ತಿದ್ದೀವಿ ಬೆಟ್ಟದ ಮೇಲೆ ಇರೋ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇದನ್ನ ಗವಿಸಿದ್ದೇಶ್ವರ ದೇವಸ್ಥಾನ ಅಂತಾರೆ ಫ್ರೆಂಡ್ಸ್. ನೋಡಿ, ಈ ರೀತಿ ವಯಸ್ಸಾದವ್ರು ಹಗ್ಗ ಇಟ್ಕೊಂಡು ಹತ್ಲಿ ಅಂತ ಹಾಕಿದ್ದಾರೆ. ಅಲ್ಲಿಂದ ಈಗಷ್ಟೇ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಬಂದರೂ ಇನ್ನೂ ನಮ್ಮ ಟೀಮ್ ಇನ್ನೂ ಬಂದಿಲ್ಲ. ಅವ್ರು ಕರ್ಕೊಂಡು ಇವಾಗ ನಾವು ಹೋಗ್ತಾಯಿದ್ದೀವಿ ಕತ್ತಲೆ ಸೋಮೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ಮೊದಲು ಗುಹೆ ಥರ ಇದೆ, ಬನ್ನಿ. ಒಳಗಡೆ ಫುಲ್ಲು ಕತ್ಲೆ. ನಾವು ಒಳಗಡೆ ಹೋಗಿ ದೇವ್ರಿಗೆ ಕೈ ಮುಗ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ನಾವು ಚೋಳೂರು ಕಂಬಾಗೆ. ನಾನು ಇದಕ್ಕೂ ಮೊದಲೇ ಒಂದು 2 ಸಲ ಹೋಗಿದ್ದೀನಿ, ತುಂಬ ಚೆನ್ನಾಗಿದೆ. ಇವಾಗ ಮತ್ತೆ ಹೋಗ್ತಿದ್ದೀವಿ, ಬನ್ನಿ ನೋಡೋಣ. ಫೈನಲಿ ಚೋಳೂರು ಕಂಬಾಗೆ ಬಂದ್ವಿ. ನೋಡಿ, ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಗಳಗಲ್ ಅಂತ, ಚೈನ್ ಹಿಡ್ಕೊಂಡು ಹತ್ತೋದು. ಅಲ್ಲಿ ತುಂಬ ಥ್ರಿಲ್ ಇದೆ, ಎಂಜಾಯ್ ಮಾಡ್ಬೋದಲ್ಲಿ. ಬನ್ನಿ ಹೋಗೋಣ. ಅದಷ್ಟೇ ಅಲ್ಲದೆ ನಾವು ಚೈನ್ ಹಿಡ್ಕೊಂಡು ಹತ್ತಕ್ಕೆ ಇನ್ನೂ ಒಂದು ರೀತಿಯಲ್ಲಿ ಹತ್ಕೊಂಡು ಹೋಗ್ಬೇಕು. ಬನ್ನಿ, ಹತ್ಕೊಂಡು ಹೋಗೋಣ.